ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ಯಾವ್ದು ಹೇಳ್ರಿ ಬಹು ಪದೋಕ್ತಿಗಳು ಆ ಪಾಠವನ್ನ ಅದ್ರೊಳಗ ಒಂದ್ 2 ಪ್ರಾಬ್ಲಮ್ ಇದಾವು. ಅವ್ನ್ ಸಾಲ್ವ್ ಮಾಡಿ ನಾನು ನೆಕ್ಸ್ಟ್ ಯಾವ್ದು ಹೋಗ್ತೇನೆ ಅಂದ್ರೆ ವರ್ಗ ಸಮೀಕರಣಗಳು ಅಥವಾ ಕ್ವಾಡ್ರೆಟಿಕ್ ಇಕ್ವೇಶನ್ಸ್ ಅನ್ನೋ ಒಂದು ನೆಕ್ಸ್ಟ್ ಲೆಸನ್ಗೆ ಹೋಗೋಣಂತ. ಅದಕ್ಕಿಂತ ಮುಂಚೆ ಇಲ್ಲೇ ನನಗ ಯಾವ್ದು ಹೇಳ್ರಿ ಬಹು ಪದೋಕ್ತಿ ಒಳಗ ಅಭ್ಯಾಸ 9.3 ಅಂತ ಇದೆ. ಹೌದಾ, ಅದ್ರೊಳಗ್ ನಾನು 2ನೇ ಮೇನ್ ಒಳಗ ಹೇಳ್ತಾ ಇದ್ದೆ. ಒಂದು ಯಾವ್ದಂದ್ರೆ ಆ ಬಹು ಪದೋಕ್ತಿಗಳನ್ನ ಭಾಗಾಕಾರ ಮಾಡಿದಾಗ ಅದ್ರದ್ದು ಅಪವರ್ತನ ಅದು ಹೌದು ಅಲ್ಲೋ ಅಂತ ಹೇಳಿ ಒಂದ್ಸಲ ನಾವು ಚೆಕ್ ಮಾಡ್ಬೇಕು ಅಂತ ಹೇಳಿ. ಅಲ್ಲೇ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ, ಅದರದ ಶೇಷ 0 ಬಂದಿತ್ತಂದ್ರ ಅದು ಅಪವರ್ತನ ಹೌದು, ಅಕಸ್ಮಾತ್ ಅದು ಶೇಷ ಬರ್ಲಿಲ್ಲ ಅಂತಂದ್ರ ಅದು ಅಪವರ್ತನ ಅಲ್ಲ ಅಂತ ಹೇಳಿದ್ದೆ. ಹೌದಾ, ಸೊ ಈಗ ಏನಾಗತ್ತಂದ್ರೆ ನಾವು ಫಸ್ಟ್ ಒಂದ್ ಬಿಡಿಸಿದೆ, ಇದು ಸೆಕೆಂಡ್ ಒಂದ್ ಕ್ವಶನ್ ಒಂದು ಬಿಡಿಸಿ ಆಮೇಲೆ ನೆಕ್ಸ್ಟ್ ಹೋಗೋಣಂತ. ಹೌದಾ, ಸೆಕೆಂಡ್ ಒನ್ ನೋಡ್ರಿ. ಈಗ ನಾನು ಡೈರೆಕ್ಟ್ ಈ ರೀತಿನ ಬರ್ದ್ ಬಿಡ್ತೇನೆ ನೋಡ್ರಿ, ಅಂದ್ರೆ ನಿಮಗ ಕರೆಕ್ಟ್ ಆಗತ್ತ. ಹೌದಾ, ಏನ್ ಕ್ವಶನ್ ಇದೆ ನೋಡ್ರಿ, 3x⁴. ಹೌದಾ, 3x⁴ ಪ್ಲಸ್ 5x³ ಹೌದಾ, 5x³ ಮೈನಸ್ 7x² ಪ್ಲಸ್ 2x ಪ್ಲಸ್ 2 ಅಂತ ಇದೆ. ಹೌದಾ, ಅದಾದ್ಮೇಲೆ ಈ ಕಡೆ ಏನಾಗಿದೆ ನೋಡ್ರಿ, x² ಪ್ಲಸ್ 3x ಪ್ಲಸ್ 1 ಅಂತ ಇದೆ. ಹೌದಾ, ಇಲ್ಲಿ 1 ಅಂತ ಇದೆ ನಮಗೆ, ಕರೆಕ್ಟಾ? ಸೊ ಈಗ ಏನಾಗತ್ತ ನೋಡ್ರಿ, ನಿಮ್ಗೆ ಏನ್ ಹೇಳಿದ್ದೆ ನಾನು, ಇಲ್ಲಿ 3x⁴ ಬರ್ಬೇಕಂದ್ರ ನಮ್ಗೆ ಇಲ್ಲಿ ಏನಾಗತ್ತ ನೋಡ್ರಿ, ಫಸ್ಟ್ ನಾನು ಈ ರೀತಿ ಬರ್ಕೋತೇನೆ ನೋಡ್ರಿ. ಹೌದಾ, ಈಗ ನೋಡ್ರಿ 3x⁴ ಅಂದ್ರ 3 ಒಂದು ಗುಣಾಕಾರ ಮಾಡ್ಬೇಕು. ಆಮೇಲೆ ಇದು x² ಇರೋದ್ರಿಂದ ಇದು x⁴ ಆಗ್ಬೇಕಂದ್ರ ನಾನು ಏನ್ ಮಾಡ್ಬೇಕೀಗ, ಇನ್ನ x² ದಿಂದ ಇದಕ್ಕ ಗುಣಾಕಾರ ಮಾಡ್ಬೇಕು. ಹೌದಾ, ಇವಾಗ ಇದು ಗುಣಾಕಾರ ಆದ್ಮೇಲೆ ನಾವೇನ್ ಮಾಡ್ಬೇಕು, ಇದನ್ನ ಹೋಲ್ ಸಮೀಕರಣಕ್ಕೆ ಇಲ್ಲಿ ಗುಣಾಕಾರ ಮಾಡಿ ನಾವು ಇಡ್ಬೇಕು. ಹೌದಾ, 3 × x² ಎಷ್ಟಾಯ್ತು, 3x⁴ ಆಯ್ತು. ಹೌದಾ, ಆಮೇಲೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 3 9 ಇಲ್ಲಿ x² ಬರ್ತೈತಿ ನಮಗ, ಬಟ್ ಇಲ್ಲಿ ಏನಾಗಿದೆ x³ ಇರೋದ್ರಿಂದ ಈ ಜಾಗವನ್ನ ನಾವ್ ಏನ್ ಮಾಡ್ಬೇಕು, 0 ಇಡ್ಬೇಕು. ಹೌದಾ, ಅದಾದ್ಮೇಲೆ ಪ್ಲಸ್ 9x² ಅಂತ ಇಡ್ತೇವೆ. ಹೌದಾ, 3 3 9 ಸಾರಿ ಇಲ್ಲಿ x³ ಬರ್ತೈತಿ, ಇದ 1 ಸೆಕೆಂಡ್, 3 3 9 x × x² ಕರೆಕ್ಟಾ? ಅದಾದ್ಮೇಲೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3x² ಅಂತ ಇದೆ. ಹೌದಾ, 3x² ಅಂತ ಇದೆ. ಇವಾಗ ಏನ್ ಮಾಡ್ಬೇಕು ಹೇಳ್ರಿ, ನಾವು ಕೆಳಗಿನ ಚಿಹ್ನೆಗಳನ್ನೆಲ್ಲ ಚೇಂಜ್ ಮಾಡ್ಬೇಕು. ಕೆಳಗಿನ ಚಿಹ್ನೆಗಳಂದ್ರ ಇದು ಪ್ಲಸ್ ಇದ್ದದ್ದು ಮೈನಸ್ ಆಯ್ತು, ಇದು ಪ್ಲಸ್ ಇದ್ದದ್ದು ಏನಾಯ್ತು ಮೈನಸ್ ಆಯ್ತು, ಇದು ಪ್ಲಸ್ ಇದ್ದದ್ದು ಏನಾಯ್ತು ಮೈನಸ್ ಆಯ್ತು. ಸೊ 3x⁴ ಮೈನಸ್ 3x⁴ ಏನಾಯ್ತು, ಕ್ಯಾನ್ಸಲ್ ಆಯ್ತು. ಹೌದಾ, ಈಗ ನೋಡ್ರಿ ಮೈನಸ್ ಪ್ಲಸ್ 5x³ ಇದೆ, ಮೈನಸ್ 9x³ ಇದೆ. ಸೊ ಏನಾಗತ್ ನಮಗ, ವಿಜಾತಿಯ ಚಿಹ್ನೆಗಳಾದವು. ವಿಜಾತಿಯ ಚಿಹ್ನೆಗಳಿದ್ರೆ ನಾವ್ ಏನ್ ಮಾಡ್ಬೇಕು, ಅದನ್ನ ಮೈನಸ್ ಮಾಡ್ಬೇಕು. ಸೊ 9 - 5 ಎಷ್ಟಾಯ್ತು, 4x³ ಆಯ್ತು. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಮೈನಸ್ ಇದೆ ನಮಗ. ಹೌದಾ, ಅದಾದ್ಮೇಲೆ ನೋಡ್ರಿ ಇಲ್ಲಿ ಸಜಾತಿಯ ಚಿಹ್ನೆಗಳದವು, ಮೈನಸ್ ಮೈನಸ್ ಏನ್ ಮಾಡ್ಬೇಕು, ಕೂಡಿಸ್ಬೇಕು. 7 3 10x², ಕರೆಕ್ಟ್, 10x² ಆಯ್ತು. ಮತ್ತಿಲ್ಲಿ ಮುಂದಿನ ಸಂಖ್ಯೆಯನ್ನ ನಾವು ಇಳಿಸ್ಕೋಬೇಕು, ಪ್ಲಸ್ 2x ಅಂತ ಹೇಳಿ. ಹೌದಾ, ಪ್ಲಸ್ 2x ಅಂತ ಆಯ್ತು. ಸೊ ಇಲ್ಲಿ ಏನಾಗತ್ ನೋಡ್ರಿ, ನಮ್ಗೀಗ ಇಲ್ಲಿ x³ ಇದೆ, ಇಲ್ಲಿ x² ಇದೆ. ಹೌದಾ, ಆಮೇಲೆ -4 ಇದೆ. ಸೊ ನಾನು ಏನ್ ಮಾಡ್ತೇನೆ, -4 ಇಲ್ಲಿ x³ ಬರ್ಬೇಕಂದ್ರೆ ನಾ ಇನ್ನು ಎಷ್ಟು x ದಿಂದ ಗುಣಾಕಾರ ಮಾಡ್ಬೇಕು, ಅದಕ್ಕ ಒಂದೇ ಒಂದು x ದಿಂದ ಗುಣಾಕಾರ ಮಾಡ್ಬೇಕು. ಸೊ ಈಗ ಮತ್ತಿದನ್ನ ನಾವೇನ್ ಮಾಡ್ಬೇಕು, ಈ -4x ದಿಂದ ಈ ಹೋಲ್ ಸಮೀಕರಣಕ್ಕೆ ಗುಣಾಕಾರ ಮಾಡಿ ನಾವಿಲ್ಲೇ ಇಡ್ಬೇಕು. ಹೌದಾ, ಮೈನಸ್ ಇಂಟು ಪ್ಲಸ್ ಮೈನಸ್ 4x³ ಹೌದಾ, ಅದಾದ್ಮೇಲೆ ನೋಡ್ರಿ ಪ್ಲಸ್ ಇಂಟು ಮೈನಸ್ ಮೈನಸ್ 4 3 12x², ಕರೆಕ್ಟ್. ಅದಾದ್ಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ 4x ಅಂತ ಇದೆ. ಹೌದಾ, ಇಲ್ಲಿ ನೋಡ್ರಿ ಮತ್ತೆ ನಮಗೆ ಏನಾಗ್ತಾವ, ಇಲ್ಲಿ ಚಿಹ್ನೆಗಳು ಚೇಂಜ್ ಆಗ್ತಾವು, ಕೆಳಗಿನ ಚಿಹ್ನೆಗಳು ಚೇಂಜ್ ಆಗ್ತಾವು. ಮೈನಸ್ ಇದ್ದದ್ದು ಏನಾಯ್ತು ಪ್ಲಸ್ ಆಯ್ತು, ಮೈನಸ್ ಇದ್ದದ್ದು ಇಲ್ಲಿ ಕೂಡ ಇದು ಪ್ಲಸ್ ಆಯ್ತು, ಇದು ಕೂಡ
ಪ್ಲಸ್ ಆಯ್ತು. ಸೊ ಇದೇನಾಯ್ತು ನಮಗ ಕ್ಯಾನ್ಸಲ್ ಆಯ್ತು. -4x³ ಪ್ಲಸ್ 4x³ ಅನ್ನೋದು ಕ್ಯಾನ್ಸಲ್ ಆಯ್ತು. ಸೊ ಇಲ್ಲಿ ಏನಾಗತ್ ನೋಡ್ರಿ, ವಿಜಾತೀಯ ಚಿಹ್ನೆಗಳದವು. -10 +12 ಮೈನಸ್ ಮಾಡ್ರಿ ನಮಗ. ಸೊ ಅದು ಮಾಡ್ಲಿಕ್ಕೆ ಬರುದಿಲ್ಲ. ಸೊ 12 - 10 ಮಾಡಿ 2x². ಹೌದಾ, ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಐತಿ, ಅದೇನ್ ಇಡುವಂತ ಅವಶ್ಯಕತೆ ಇಲ್ಲ. ಹೌದಾ, ಅದಾದ್ಮೇಲೆ ನೋಡ್ರಿ ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಸಜಾತಿಯ ಚಿಹ್ನೆಗಳಿದ್ರೆ ನಾವೇನ್ ಮಾಡ್ಬೇಕು, ಕೂಡಿಸ್ಬೇಕು. 4 + 2 ಎಷ್ಟಾಯ್ತು, 6x ಆಯ್ತು. ಮತ್ತಿಲ್ಲಿ ಮುಂದಿನ ಸಂಖ್ಯೆಯನ್ನ ಇಳಿಸ್ಕೋಬೇಕು. ಹೌದಾ, +2. ಕರೆಕ್ಟ್. ಈಗ ನೋಡ್ರಿ, ಇಲ್ಲಿ x² ಐತಿ, ಇಲ್ಲಿ x² ಐತಿ. ಹೌದಾ, x² ಅಂತೂ ಏನು ಗುಣಾಕಾರ ಮಾಡಬೇಕಿಲ್ಲ. ಸೊ ಇಲ್ಲಿ 2ರಿಂದ ನಾವು ಇಲ್ಲಿ 2 ಅಷ್ಟೇ ಇಲ್ಲ. ಸೊ 2ರಿಂದ ನಾ ಏನ್ ಮಾಡ್ಬೇಕು, ಇಲ್ಲಿ ಗುಣಾಕಾರವನ್ನ ಮಾಡ್ಬೇಕು. ಹೌದಾ, 2ರಿಂದ. ಸೊ ನೋಡ್ರಿ ಇಲ್ಲಿ 2 × x² ಏನಾಯ್ತು, 2x² ಆಯ್ತು. ಹೌದಾ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 × 3 6x ಆಯ್ತು. ಹೌದಾ, ಪ್ಲಸ್ 2 × 1 2 ಆಯ್ತು. ಹೌದಾ, ಈಗ ಏನಾಯ್ತು, ಕೆಳಗಿನ ಚಿಹ್ನೆಗಳನ್ನೆಲ್ಲ ನಾವೇನ್ ಮಾಡ್ಬೇಕು, ಚೇಂಜ್ ಮಾಡ್ಬೇಕು. ಈಗ ಇದು ಪ್ಲಸ್ ಇದ್ದದ್ ಮೈನಸ್ ಆಯ್ತು, ಇದು ಕೂಡ ಮೈನಸ್ ಆಯ್ತು, ಇದು ಕೂಡ ಮೈನಸ್ ಆಯ್ತು. ಆಟೋಮೆಟಿಕ್ಲಿ ಏನದು ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ಟು ನಮಗ. ಹೌದಾ, ಎಲ್ಲ ಕೂಡ ಕ್ಯಾನ್ಸಲ್ ಆಗಿ ಆನ್ಸರ್ ಏನ್ ಬಂತು ನಮಗ, 0 ಬಂತು. ಅಂದ್ರೆ ಆನ್ಸರ್ ಅಂದ್ರೇನು, ರಿಮೈಂಡರ್ ಅಥವಾ ಶೇಷ ಅನ್ನೋದು ನಮ್ಗೆ ಏನ್ ಬಂತು ಹೇಳ್ರಿ, 0 ಬಂತು. ಸೊ ಅದು 0 ಬಂತಂದ್ರ ನಮ್ದು ಏನಿದೆ, ಏನ್ ರೂಲ್ಸ್ ಇದೆ ಹೇಳ್ರಿ, ಈ x² + 3x + 1 ಅನ್ನೋದು ಈ ಬಹುಪದೋಕ್ತಿಯ ಅಪವರ್ತನವಾಗಿದೆ ಅಂತ ಬರಿಬೇಕು. ಅಕಸ್ಮಾತ್ ನಮ್ಗೆ ಇಲ್ಲಿ ಏನಾದ್ರೂ 0 ಬರ್ಲಿಲ್ಲ ಅಂತಂದ್ರ ನಾವೇನ್ ಮಾಡ್ಬೇಕು, ಇದು ಅದರದ್ದು ಅಪವರ್ತನ ಅಲ್ಲ ಅನ್ನೋದು ನಮಗ ಗೊತ್ತಾಗ್ಬೇಕು. ಅರ್ಥ ಆಯ್ತಾ? ಇದೊಂದು ಇಂಪಾರ್ಟೆಂಟ್ ಇತ್ತು, ಅದಕ್ಕೆ ನಾನು ನಿಮ್ಗೆ ಈ ಅಭ್ಯಾಸವನ್ನ ಹೇಳಿದೆ. ಹೌದಾ, ಸೊ ಇದು ಏನಾಗತ್ತೆ ನಿಮ್ಗ ಅಭ್ಯಾಸ 9.3 ಇಲ್ಲಿಗೆ ಮುಗೀತು. ಅದ್ರ ಜೊತೆಗೆ ಯಾವ್ದು ಹೇಳ್ರಿ, ಇದು ಬಹುಪದೋಕ್ತಿಗಳು ಅನ್ನೋ ಒಂದು ಪಾಠನು ಕೂಡ ಮುಗೀತು. ಇದ್ರ ನೆಕ್ಸ್ಟ್ ನಾನು ಇವತ್ತು ಹೇಳ್ತಾ ಇರೋದು ವರ್ಗ ಸಮೀಕರಣಗಳು ಅಥವಾ ಕ್ವಾಡ್ರೆಟಿಕ್ ಇಕ್ವೇಶನ್ಸ್ ಅಂತ ಕರಿತೀವಿ. ಹೌದಾ, ಇದು ಅರ್ಥ ಆಯ್ತು? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಯಾವ ಪಾಠ ಹಾಗಾದ್ರೆ, ಈಗ ಇವತ್ತ ಹೊಸ ಪಾಠ ಯಾವ್ದಂದ್ರ ವರ್ಗ ಸಮೀಕರಣಗಳು. ವರ್ಗ ಸಮೀಕರಣಗಳು, ವರ್ಗ ಸಮೀಕರಣಗಳು, ವರ್ಗ ಸಮೀಕರಣಗಳು. ಇಲ್ಲಿ ನೋಡ್ರಿ, ನೀವು ಇದ್ರ ಬಗ್ಗೆ ಸಾಕಷ್ಟು 9th ಒಳಗ್ ಕಲ್ತೀರಿ. ಈಗ ಫಸ್ಟ್ ಪಾಠದೊಳಗೂ ಕಲ್ತೀರಿ. ವರ್ಗ ಅಂದ್ರ ಅದ್ರದ್ದು ಕಾನ್ಸೆಪ್ಟ್, ಮೇನ್ ಕಾನ್ಸೆಪ್ಟ್ ನಮ್ದು ಏನದ್ರ ಅರ್ಥ, ವರ್ಗ ಅಂದ್ರ 2. ಹೌದಾ, ಈಗ ನಮಗ ಸಮೀಕರಣದೊಳಗ ನಾವು 3 ಟೈಪ್ ಅನ್ನ ಕಲ್ತಿದ್ವಿ. ಒಂದು ರೇಖಾತ್ಮಕ ಸಮೀಕರಣ, ಒಂದು ವರ್ಗ ಸಮೀಕರಣ, ಇನ್ನೊಂದು ಘನ ಸಮೀಕರಣ. ಅದನ್ನ ಯಾವ ಬೇಸ್ ಮೇಲೆ ನಾವು ಆ ಸಮೀಕರಣಗಳನ್ನ ವರ್ಗ ಮಾಡ್ತಿದ್ವಿ ಹೇಳ್ರಿ, ಅಂದ್ರ ವಿಧಗಳನ್ನ ಮಾಡ್ತಿದ್ವಿ. ವರ್ಗ ಅಂದ್ರ ಅದರದ ಘಾತಾಂಕ. ಹೌದಾ, ಒಂದು ಯಾವುದೇ ಒಂದು ಸಮೀಕರಣದ ಹೈಯೆಸ್ಟ್ ಘಾತಾಂಕ 2 ಇದ್ರದು ವರ್ಗ ಸಮೀಕರಣ. ಒಂದೇ ಇತ್ತಂದ್ರದು ರೇಖಾತ್ಮಕ ಸಮೀಕರಣ. 3 ಇತ್ತಂದ್ರದು ಘನಾತ್ಮಕ ಸಮೀಕರಣ. ಸೊ ನಮ್ಗೀಗ ರೇಖಾತ್ಮಕ ಸಮೀಕರಣನು ಬೇಡ, ಈ ಕಡೆ ಯಾವ್ದು ಹೇಳ್ರಿ, ಘನಾತ್ಮಕ ಸಮೀಕರಣನು ಬೇಡ. ಬಟ್ ನಾವ್ ಯಾವ್ದನ್ನ ಕಲಿತಾ ಇದ್ದೇವೆ ಹೇಳ್ರಿ, ವರ್ಗ ಸಮೀಕರಣಗಳು. ಹೌದಾ, ಈಗ ನಿಮಗೆ ಎಕ್ಸಾಂಪಲ್ ಅಂದ್ರೆ 2x² + 3x + 1 ಅಂತ ಇಟ್ಕೋರಿ. ಹೌದಾ, ಇವಕ್ಕೆಲ್ಲ ಇವು ಏನಾಗತ್ ನಮ್ಗ ವರ್ಗ ಸಮೀಕರಣಗಳು. ಇಲ್ಲಿ ನೋಡ್ರಿ, ಇದ್ರದ್ದು ಹೈಯೆಸ್ಟ್ ಘಾತಾಂಕ 2 ಇದೆ. ಹೌದಾ, ಇವಕ್ ನಾವೇನಂತ ಕರಿತೀವಿ, ವರ್ಗ ಸಮೀಕರಣಗಳು. ಅದೇ ರೀತಿ ಅಲ್ಲಿ ಏನಾಗತ್ತ ನಮಗ ವರ್ಗ ಸಮೀಕರಣದೊಳಗ ಈ ವರ್ಗ ಸಮೀಕರಣದ ಆದರ್ಶ ರೂಪ ಅಂದ್ರೆ ಜನರಲ್ ಫಾರ್ಮ್ ಆಫ್ ಕ್ವಾಡ್ರೆಟಿಕ್ ಇಕ್ವೇಶನ್ಸ್. ಹೌದಾ, ಆದರ್ಶ ರೂಪ, ಆದರ್ಶ ರೂಪ ಏನಂದ್ರ ax² + bx + c ಅಂತ ಇದೆ, = 0. ಇದು ನಮ್ಗೆ ಏನಾಗತ್ತಂದ್ರ ವರ್ಗ ಸಮೀಕರಣದ ಆದರ್ಶ ರೂಪ. ಅಂದ್ರೆ ಇಲ್ಲಿ ABC ಇದ್ದಲ್ಲೇ ನಾವು ನಂಬರ್ಸ್ ಗಳನ್ನ ಚೇಂಜ್ ಮಾಡಬಹುದು. ಹೌದಾ, ಈ ವರ್ಗ ಸಮೀಕರಣದೊಳಗ ನಮಗ ಮತ್ತೆ 2 ವಿಧ ಇದಾವ. ಹೌದಾ, ಒಂದ್ ಯಾವಂದ್ರ ಮಿಶ್ರ ವರ್ಗ ಸಮೀಕರಣ, ಮಿಶ್ರ ವರ್ಗ ಸಮೀಕರಣ. ಹೌದಾ, ಮಿಶ್ರ ವರ್ಗ ಸಮೀಕರಣ. ಆಮೇಲೆ ಇನ್ನೊಂದು ಯಾವ್ದು ಹೇಳ್ರಿ, ಶುದ್ಧ ವರ್ಗ ಸಮೀಕರಣ, ಶುದ್ಧ ವರ್ಗ ಸಮೀಕರಣ. ಹೌದಾ, ಈಗ ಮಿಶ್ರ ವರ್ಗ ಸಮೀಕರಣ ಅಂದ್ರ ಯಾವ ರೀತಿ ಇರ್ತೈತಂದ್ರ ಇದೇ ರೀತಿ ಇರ್ತೈತಿ. ಅಂದ್ರ ax² + bx
ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂತ ಇರ್ತೈತಿ. ಈ ರೀತಿ ಇತ್ತಂದ್ರ ನಾವ್ ಅದಕ್ಕೆ ಏನಂತ ಕರಿತೇವೆ ಅಂದ್ರ ಮಿಶ್ರ ವರ್ಗ ಸಮೀಕರಣ ಅಂತ ಕರಿತೀವಿ. ಅಕಸ್ಮಾತ್ ಇಲ್ಲಿ ಒಂದೊಂದ್ಸಲ ಏನಾಗಿರ್ತೈತೆ ಅಂದ್ರ ನಮಗ ಈ ರೀತಿ ಕೊಟ್ಟಿರ್ತಾರ ನೋಡ್ರಿ. ಹಿಂಗ ಫಾರ್ ಎಕ್ಸಾಂಪಲ್ 2x² + 4 ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿರ್ತಾರೋ. ಅಲ್ಲಿ ಏನಾಗಿದೆ ನಮಗ ಎಕ್ಸ್ ಅನ್ನೋದು ಮಿಕ್ಸಿಂಗ್ ಆಗಿದೆ. ಸೊ ಅಲ್ಲಿ ಎಕ್ಸ್ ಅನ್ನೋದು ಇರ್ತೈತಿ, ಬಟ್ ಅಲ್ಲಿ ಏನಾಗಿರ್ತೈತಿ ಅದು 0 ಇರ್ತೈತಿ. ಹೌದಾ? ಅಂದ್ರೆ ನಮಗೆ ಈ ರೂಪದೊಳಗಿದ್ರ ಅಲ್ಲಿ ನಡುವು ಇದೇನು ಎಕ್ಸ್ ಇದೆಯಲ್ಲ, ಬಿ ಎಕ್ಸ್ ಅನ್ನುವ ಒಂದು ಪಾಯಿಂಟ್ ಹೋಗಿತ್ತು ಅಂದ್ರ ನಾವ್ ಅದಕ್ಕೆ ಏನಂತ ಕರಿತೇವಂದ್ರ ಶುದ್ಧ ವರ್ಗ ಸಮೀಕರಣ. ಅಂದ್ರೆ ಶುದ್ಧ ಅಂತ ಯಾಕಂತೇವಂದ್ರ ಇದನ್ನ ಏನ್ ಮಾಡ್ಬೋದು ನಾವು ಡೈರೆಕ್ಟ್ ಇದನ್ನ ಏನ್ ಮಾಡ್ಬೋದು ಎಕ್ಸ್ ವ್ಯಾಲ್ಯೂವನ್ನ ಇಲ್ಲಿ ಕಂಡು ಹಿಡಿಬಹುದು. ಎಲ್ಲೇ ಶುದ್ಧ ವರ್ಗ ಸಮೀಕರಣವಾದ. ಇಲ್ಲಿ ಮಿಶ್ರ ವರ್ಗ ಸಮೀಕರಣ ಒಳಗೆ ಏನ್ ಮಾಡ್ಬೇಕು, ಅಲ್ಲಿ ಸ್ಟೆಪ್ಸ್ ನೀವು 9th ಕಲ್ತಿರಿ ನೋಡ್ರಿ, ಅಪವರ್ತನ ವಿಧಾನದಿಂದ. ಹೌದಾ? ಆ ಅಪವರ್ತನ ವಿಧಾನದಿಂದ ನಾವು ಅದನ್ನ ಮಾಡ್ಬೇಕು ಅಂತಂದ್ರ ಅಲ್ಲಿ ಮತ್ತೆ ನಮಗ ಪ್ರೊಸೀಜರ್ ಜಾಸ್ತಿ ಆಗ್ತೈತಿ. ಸೊ ಅದು ಮಿಕ್ಸ್ ಇರೋದ್ರಿಂದ ಇದಕ್ ನಾವೇನಂತ ಕರಿತೀವಿ ಮಿಶ್ರ ವರ್ಗ ಸಮೀಕರಣ ಅಂತ ಕರಿತೀವಿ. ಇದು ಡೈರೆಕ್ಟ್ ಎಕ್ಸ್ ವ್ಯಾಲ್ಯೂವನ್ನ ಕಂಡು ಹಿಡಿಲಿಕ್ಕೆ ನಮಗ ಹೆಲ್ಪ್ ಆಗೋದ್ರಿಂದ ನಾವ್ ಇದನ್ನ ಏನಂತ ಕರಿತೀವಿ ಶುದ್ಧ ವರ್ಗ ಸಮೀಕರಣ. ಹೌದಾ? ನಾವ್ ಏನ್ ಮಾಡ್ತಿದ್ವಿ ಇಷ್ಟು ದಿನ ವರ್ಗ ಸಮೀಕರಣ ಅನ್ನೋದನ್ನ ಕಲ್ತಿರ್ತೇವೆ. ಬಟ್ ಅದ್ರೊಳಗ ಮತ್ತೆ ನಮಗೆ ಇನ್ ಡಿಟೇಲ್ ಹೋದ್ರೆ ನಮ್ಗೆ ಏನಾಗತ್ತ ಎರಡು ವಿಧಗಳದವು. ಒಂದು ಮಿಶ್ರ ವರ್ಗ ಸಮೀಕರಣ, ಇನ್ನೊಂದು ಶುದ್ಧ ವರ್ಗ ಸಮೀಕರಣ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಏನಿದೆ ನೋಡ್ರಿ, ಇದ್ರೊಳಗೆ ಏನಾಗಿದೆ ಅಂದ್ರೆ ನಮಗೀಗ ಫಸ್ಟ್ ವರ್ಗ ಸಮೀಕರಣಗಳನ್ನ ಕಂಡು ಹಿಡಿಬೇಕು. ಯಾಕಂದ್ರೆ ಅಲ್ಲಿ ಏನಾಗಿರ್ತೈತಿ ನಮಗ ಬೇರೆ ಬೇರೆ ರೀತಿ ನಮಗ ಅಪವರ್ತನಗಳನ್ನ ಕೊಟ್ಟಿರ್ತಾರೋ ಅವ್ ಯಾವ ರೀತಿ ಇದಾವು ಅನ್ನೋದನ್ನ ನೋಡೋಣಂತ. ಫಸ್ಟ್ ಎಕ್ಸಾಂಪಲ್ ಅನ್ನ ನೋಡೋಣಂತ. ಹೌದಾ? ಫಸ್ಟ್ ನೋಡ್ರಿ ಕ್ವಶನ್ ಏನಿದೆ, ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನ ಪರೀಕ್ಷಿಸಿ. ಅಲ್ಲೇ ಒಂದಿಷ್ಟು ಇಕ್ವೇಶನ್ಸ್ ಗಳನ್ನ ಕೊಟ್ಟಿದ್ದಾರೆ ನಮಗ. ಅವನ್ನ ನಾವು ಬಿಡಿಸಿ ಲಾಸ್ಟಿಗೆ ಅದು ವರ್ಗ ಸಮೀಕರಣ ಹೌದೋ ಅಲ್ಲೋ ಅನ್ನೋದನ್ನ ನಾವು ಚೆಕ್ ಮಾಡ್ಬೇಕು. ಯಾಕಂದ್ರೆ ನಿಮ್ಗೆ ಎಕ್ಸಾಮ್ ಒಳಗು ಅದೇ ರೀತಿ ಕೊಟ್ಟಿರ್ತಾರೆ, ಇದು ವರ್ಗ ಸಮೀಕರಣ ಹೌದೋ ಅಲ್ಲೋ. ಅಥವಾ ಒಂದಿಷ್ಟು ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಒಳಗೆ ಕೊಟ್ಟು ಇದ್ರೊಳಗೆ ವರ್ಗ ಸಮೀಕರಣ ಯಾವುದು ಅಂತಾನು ಕೇಳ್ಬಹುದು. ಹೌದಾ? ಸ್ವಲ್ಪ 10th ಅವ್ರು ಇರೋದ್ರಿಂದ ಇವನ್ನೆಲ್ಲ ಸಣ್ಣ ಸಣ್ಣ ಥಿಂಗ್ಸ್ ಗಳನ್ನ ಬಹಳ ಕೇರ್ಫುಲ್ ಆಗಿ ಇರ್ಬೇಕು. ಯಾಕಂದ್ರೆ ಇವು ನಿಮಗ ಎಕ್ಸಾಮ್ ಒಳಗ ಒಂದ್ ಸ್ವಲ್ಪ ಮಾರ್ಕ್ಸ್ ಗಳನ್ನ ಜಾಸ್ತಿ ಗಳಿಸ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತೈತಿ. ಹೌದಾ? ಸೊ ಹಾಗಾದ್ರೆ ವರ್ಗ ಸಮೀಕರಣದೊಳಗೆ ನಾನು ಇವತ್ತು ಹೇಳ್ತಾ ಇರೋದು ಅಭ್ಯಾಸ 10.1. ಹೌದಾ? ಅಭ್ಯಾಸ 10.1 ಅಂತ ಇದೆ. ಹೌದಾ? ಅದ್ರೊಳಗ್ ನೋಡ್ರಿ, ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನ ಪರೀಕ್ಷಿಸಿ ಅಂತ ಇದೆ. ಹೌದಾ? ಅಲ್ಲಿ ಫಸ್ಟ್ ಒಂದ್ ನೋಡ್ರಿ ಏನಿದೆ, ಯಾವ ರೀತಿ ಇದೆ ನೋಡ್ರಿ, x+1 ಬ್ರಾಕೆಟ್ ಸ್ಕ್ವೇರ್. ಹೌದಾ? x+1 ಇಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಮೈನಸ್ 1 x-3 ಅಂತ ಇದೆ. ಹೌದಾ? x+1 ಇಸ್ ಈಕ್ವಲ್ ಟು 2 ಇಂಟು x-3 ಅಂತ ಇದೆ. ಹೌದಾ? ಈಗ ನಾವ್ ಇದನ್ನ ಡೈರೆಕ್ಟ್ ಇದು ನೋಡಿದ ಗುಟ್ಲೆ ನಮಗಿದು ವರ್ಗ ಸಮೀಕರಣ ಹೌದು ಅಲ್ಲೋ ಅನ್ನೋದು ನಮ್ಗೆ ಗೊತ್ತಾಗುದಿಲ್ಲ. ಯಾಕಂದ್ರೆ ಇವನ್ನೆಲ್ಲ ಅಪವರ್ತನಗಳೊಳಗ ಕೊಟ್ಟಿದಾರು. ಸೊ ನಾವು ನೀಟಾಗಿ ಅದನ್ನ ಸಿಂಪ್ಲಿಫೈ ಮಾಡ್ಬೇಕು. ಸೊ ಇಲ್ಲಿ ಏನಾಗತ್ತ ನೋಡ್ರಿ, x+1 ಅಂದ್ರ ಇದನ್ನ ಏನ್ ಮಾಡ್ಬೇಕು, ನಾನು 2 ಸಲ ಬರ್ಕೋಬೇಕು. ಹೌದಾ? x+1 ಇಂಟು x+1. ಹೌದಾ? ಇಸ್ ಈಕ್ವಲ್ ಟು ಈ 2 ಅನ್ನ ಈ ಕಡೆ ಒಳಗ್ ಹಾಕ್ರಿ. ಅಂದ್ರೆ 2 ಅನ್ನ ಒಂದ್ಸಲ ಎಕ್ಸ್ ಜೊತೆ ಗುಣಾಕಾರ ಮಾಡ್ರಿ, ಒಂದ್ಸಲ 3 ಜೊತೆ ಗುಣಾಕಾರ ಮಾಡ್ರಿ. ಹೌದಾ? 2 ಇಂಟು ಎಕ್ಸ್ 2x ಪ್ಲಸ್ ಇಂಟು ಮೈನಸ್ 2 3 6 ಆಯ್ತು. ಇದು ಎಷ್ಟು ಸಿಂಪ್ಲಿಫೈ ಮಾಡಿದ್ವಿ. ಬಟ್ ಇದನ್ನ ಸಿಂಪ್ಲಿಫೈ ಮಾಡ್ಬೇಕು ನಾವು. ಸೊ ಈ ರೀತಿ ಇದ್ದಾಗ ನಾವು ಬ್ರಾಕೆಟ್ ಗಳನ್ನ ಯಾವ ರೀತಿ ನಾ ಬರೀತೇವೆ ನೋಡ್ರಿ, ಫಸ್ಟ್ ಈ ಎಕ್ಸ್ ಅನ್ನ ತಗೊಂಡ್ಮೇಲೆ ಈ ಬ್ರಾಕೆಟ್ ಅಲ್ಲಿ ಇರತಕ್ಕಂಥದನ್ನ ಪೂರ್ತಿ ಇಲ್ಲೇ ಬರಿಬೇಕು, x+1. ಹೌದಾ? ಇಲ್ಲೇ +1 ಇದೆಯಲ್ಲ ಅದನ್ನ ಮತ್ತೆ ಇಲ್ಲಿ ಬರೋದು. ಅದಾದ್ಮೇಲೆ ನಾನು ಮತ್ತೆ ಇದೇ ಬ್ರಾಕೆಟ್ ಅನ್ನ ಇಲ್ಲಿ ಬರಿತೇನೆ, x+1. ಹೌದಾ? ಇಸ್ ಈಕ್ವಲ್ ಟು 2x - 6 ಅಂತ ಆಯ್ತು. ಹೌದಾ? ಇವಾಗ ನೋಡ್ರಿ ಇದನ್ನ x ಇಂಟು ಎಕ್ಸ್ ಏನಾಗತ್ ನೋಡ್ರಿ, ಇದು x ಇಂಟು ಎಕ್ಸ್ ಏನಾಗತ್ತ x². ಹೌದಾ? ಪ್ಲಸ್ x ಇಂಟು 1 ಏನಾಗತ್ತ x, ಪ್ಲಸ್ 1 ಇಂಟು ಎಕ್ಸ್ ಏನಾಗತ್ತ x, ಪ್ಲಸ್ 1 ಇಂಟು 1 ಇಸ್ ಈಕ್ವಲ್ ಟು 2x - 6 ಅಂತ ಆಯ್ತು. ಹೌದಾ? 2x - 6 ಅಂತ ಆಯ್ತು. ಕರೆಕ್ಟ್? ಇವಾಗ ನೋಡ್ರಿ
ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್. ಹೌದಾ? ಇಲ್ಲಿ ನೋಡ್ರಿ, ಇಲ್ಲೊಂದು ಎಕ್ಸ್ ಇದೆ, ಇಲ್ಲೊಂದು ಎಕ್ಸ್ ಇದೆ, ಟೋಟಲ್ ಎಷ್ಟು ಎಕ್ಸ್ ಅದು? ಪ್ಲಸ್ 2x ಆಯ್ತು. ಆಮೇಲೆ ಪ್ಲಸ್ 1, ಆಮೇಲೆ ಇಸ್ ಈಕ್ವಲ್ ಟು 2x ಮೈನಸ್ 6 ಆಯ್ತು. ಹೌದಾ? ಈಗ ನಾ ಮತ್ತೆ ಯಾವ ರೀತಿ ಬರೀತೆ ನೋಡ್ರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x, ಇಲ್ಲಿ ಪ್ಲಸ್ 2x ಇದ್ದಿದ್ದನ್ನು ಈ ಕಡೆ ತೊಂಬರಿ, ಎಷ್ಟಾಯ್ತು? ಮೈನಸ್ 2x ಪ್ಲಸ್ 1, ಇಲ್ಲಿ ಮೈನಸ್ 6 ಇದ್ದಿದ್ದನ್ನು ಈ ಕಡೆ ತೊಂಬರಿ, ಪ್ಲಸ್ 6 ಇಸ್ ಈಕ್ವಲ್ ಟು 0 ಅಂತ ಆಯ್ತು. ಹೌದಾ? ಇವಾಗ ನೋಡ್ರಿ, ಪ್ಲಸ್ 2x ಮೈನಸ್ 2x ಏನಾಯ್ತು? ಕ್ಯಾನ್ಸಲ್ ಆಯ್ತು. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 6 ಪ್ಲಸ್ 1 ಎಷ್ಟಾಯ್ತು? 7 ಇಸ್ ಈಕ್ವಲ್ ಟು 0. ಹೌದಾ? ಇದು ಏನು ಯಾವ ರೂಪದೊಳಗೆ ಬಂತು ಹೇಳ್ರಿ? ಇದು ವರ್ಗ ಸಮೀಕರಣ ಹೌದೋ ಅಲ್ಲೋ ಹೇಳ್ರಿ, ಹೇಳಿ ನೋಡೋಣ. ಇದು ವರ್ಗ ಸಮೀಕರಣ ಹೌದು. ಬಟ್ ಯಾವ ರೂಪದೊಳಗೆ, ಯಾವ ಸಮೀಕರಣ? ನಾನು ನಿಮಗೆ 2 ವಿಧಗಳನ್ನ ಹೇಳಿದ್ದೆ ಇವಾಗ. ಇದು ಶುದ್ಧ ವರ್ಗ ಸಮೀಕರಣದೊಳಗಿದೆ, ಯಾಕಂದ್ರೆ ಇಲ್ಲೇ ಬಿ ಎಕ್ಸ್ ಅನ್ನೋದು ಇಲ್ಲ. ಹೌದಾ? ಬಿ ಎಕ್ಸ್ ಅನ್ನೋದು ಇಲ್ಲ. ಇದನ್ನ ನೋಡಿದ್ರೆ ನಮಗೇನಾಯ್ತು? ಈಗ ಇದು ವರ್ಗ ಸಮೀಕರಣದ ರೂಪದೊಳಗೆ ಬಂತು. ಸೊ ಇದು ಏನಾಗತ್ತ ನಮಗ? ವರ್ಗ ಸಮೀಕರಣ ಹೌದು. ವರ್ಗ ಸಮೀಕರಣ ಹೌದು. ಹೌದಾ? ವರ್ಗ ಸಮೀಕರಣ ಹೌದು ಅಂತ ಬರಿಬೇಕು ನಾವು. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಅದಕ್ಕಿಂತ ಮುಂಚೆ ನಾನು ಇಲ್ಲೊಂದು ತೋರಿಸ್ತೇನೆ ನೋಡ್ರಿ ನಿಮ್ಗ. ಅದಷ್ಟು ವರ್ಗ ಸಮೀಕರಣ ಯಾವ ರೂಪದೊಳಗೆ ಇರ್ತಾವ ಅನ್ನೋದನ್ನ ಅಷ್ಟ ನಾನು ನಿಮ್ಗ ತೋರಿಸ್ಬೋದು. ಹೌದಾ? ಹೌದಾ? ನೋಡ್ರಿ, ಹೌದಾ? ಒಂದ್ ಸೆಕೆಂಡ್, ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ರಿ, -3x² + x + 2 ಅಂದ್ರೆ ಇವು ವರ್ಗ ಸಮೀಕರಣದ ರೂಪದೊಳಗಿದಾವು. ಅವನ್ ಏನ್ ಮಾಡ್ತಾರೆ ಈಗ? ಅಲ್ಜಿಬ್ರಿಕ್ ರೂಪದೊಳಗ, ಬಹುಪದೋಕ್ತಿಗಳ ರೂಪದೊಳಗ ಯಾವ ರೀತಿ ಅದು ಕರೆಕ್ಟ್ ವರ್ಗ ಸಮೀಕರಣ ಅಂದ್ರೆ ನಮ್ಗೆ ಏನಾಗ್ಬೇಕು? ಅದು ವರ್ಗ ಆಗ್ಬೇಕು ಅಂದ್ರೆ ಸ್ಕ್ವೇರ್ ರೂಪದೊಳಗ್ ಬರ್ಬೇಕು. ಅದ ಆ ಏನ್ ಡೈಗ್ರಾಮ್ಸ್ ಗಳದಾವಲ್ಲ, ಇಲ್ಲಿ ನೋಡ್ರಿ, -3x² ಅನ್ನೋದು ಒಂದು ಸ್ಕ್ವೇರ್ ಆಯ್ತು. ಆಮೇಲೆ 1x ಅನ್ನೋದು ಒಂದು ಆಯತದ ಟೈಪ್ ಆಯ್ತು. ಇಲ್ಲಿ 2 ಇರೋದ್ರಿಂದ ಇವು ಎಕ್ಸ್ಟ್ರಾ 2 ಕಾನ್ಸ್ಟೆಂಟ್ ಗಳದಾವು. ನಾ ಇದನ್ನ ಡ್ರ್ಯಾಗ್ ಮಾಡಿದ ಕೂಡಲೇ ಇದು ಯಾವ ರೀತಿ ಸ್ಕ್ವೇರ್ ಆಗತ್ತ ನೋಡ್ರಿ ಈಗ. ಯಾಕಂದ್ರೆ ನಮಗಿದು ವರ್ಗ ಸಮೀಕರಣ ಆಗೋದ್ರಿಂದ. ಕರೆಕ್ಟಾ? ಕಾಣಿಸ್ತಾ ಇದೆ? ಹೌದು? ಇಲ್ಲಿ ನೋಡ್ತಾ ಇದ್ದೀರಿ, ಈ ರೀತಿ ಇವು ಅಪವರ್ತನಗಳು ನಮ್ಗ ಕರೆಕ್ಟ್ ಆಗಿ ಬರ್ತಾವ. ಅವನ್ನ ಇಲ್ಲೇ ನೋಡ್ರಿ ಗುಣಾಕಾರ ಮಾಡಿ ಅದರ ಅಪವರ್ತನಗಳನ್ನ ತೆಗೆದಿದಾರ ಅವರು. ಹೌದಾ? ಇನ್ನೊಂದ್ ನೋಡೋಣ. ಕರೆಕ್ಟಾ? ಇಲ್ಲಿ ನೋಡ್ರಿ, ಮತ್ ಅದೇ ಅದೇ ಸ್ವಲ್ಪ ಇಲ್ಲೇ 5x ಬಂತು. ಸೊ ಅದನ್ನ ಮತ್ತೆ ನೋಡ್ರಿ ಡ್ರ್ಯಾಗ್ ಮಾಡ್ತೇನೆ. ಕರೆಕ್ಟಾ? ನೋಡ್ರಿ ಇಲ್ಲಿ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅದು. ಕರೆಕ್ಟಾ? ಅಲ್ಲಿ ನೋಡ್ರಿ, ಡ್ರ್ಯಾಗ್ ಮಾಡಿದ ಕೂಡ್ಲೇನ ಬೇರೆನ ಬರ್ತದೆ. ಹೌದಾ? ಮತ್ತೆ ಇಲ್ಲಿ ನೋಡ್ರಿ, -2x² -3x + 2 ಅಂತ ಇದೆ. ಹೌದಾ? ಇದನ್ನ ನೋಡ್ರಿ, ಮತ್ತೆ ಸೇಮ್ ಅದೇ ಡ್ರ್ಯಾಗ್ ಮಾಡಿದ ಕೂಡ್ಲೆ ಆಲ್ಮೋಸ್ಟ್ ಎಲ್ಲಾ ಎಕ್ಸಾಂಪಲ್ಸ್ ಗಳು ಸೇಮ್ ಇದಾವ ನಮಗೆ. ಹೌದಾ? ಹೌದ್ರಿ. ಕರೆಕ್ಟಾ? ಇಲ್ಲಿ ನಿಮ್ಗ ಡೈಗ್ರಾಮ್ ಅನ್ನ ನೋಡಿದ್ರೆ ಗೊತ್ತಾಗ್ತೈತಿ, ಇದು ವರ್ಗ ಅನ್ನೋದ್ರಿಂದ ನಮಗ್ ಏನಾಗತ್ತದು ಸ್ಕ್ವೇರ್ ರೂಪದೊಳಗ್ ನಮಗ ಬರ್ತೈತಿ. ಹೌದಾ? ಇನ್ನೊಂದ್ ನೋಡೋಣ. ಆಲ್ಮೋಸ್ಟ್ ಇವೆಲ್ಲ ಮೈನಸ್ ಒಳಗ ಬಂದ್ಬಿಟ್ಟವೇನೋ. ಹೌದಾ? ಸೊ -2x² -4x. ಹೌದಾ? ನೋಡ್ರಿ, ಕಾಣಿಸ್ತಾ ಇದೆ? ಕರೆಕ್ಟಾ? ಇದು ಕೂಡ ನಮ್ಗೆ ಏನಾಯ್ತು? ಇದು ಸ್ಕ್ವೇರ್ ರೂಪದೊಳಗ್ ಬಂತು, ವರ್ಗ ರೂಪದೊಳಗ್ ಬಂತಲ್ಲ. ಹೌದಾ? ಅಲ್ಲಿ ಏನಾಗಿದೆ ನಮ್ಗೆ ಜಸ್ಟ್ ಎಕ್ಸಾಂಪಲ್ಸ್ ಗಳು ಚೇಂಜ್ ಅದಾವು. ಆದ್ರೆ ವರ್ಗ ಅಂದ್ರೆ ನಮ್ಗೆ ಕಾನ್ಸೆಪ್ಟ್ ಏನಾಗ್ಬೇಕು ಹೇಳ್ರಿ? ನಮ್ಗ ವರ್ಗ ಸಮೀಕರಣದ ರೂಪದೊಳಗ ಬರ್ಬೇಕು. ಇಲ್ಲಿ ನೋಡ್ರಿ, -3x² ಅಂತ ಇದಾವು. ಆಮೇಲೆ 6x ಅದಾವು. -1 ಅಂದ್ರ 3 ಅದಾವ. ಅಂದ್ರೆ ಅಂದಾಗ ಅದು -3 ಆಗ್ತೈತಿ. ಇವನ್ನೆಲ್ಲ ನಾವು ಸ್ಕ್ವೇರ್ ಅಲ್ಜಿಬ್ರಿಕ್ ರೂಪದೊಳಗ್ ಬರ್ದಿವಿ ಅಂದ್ರ ಇಲ್ಲಿ ನೋಡ್ರಿ ಸ್ಕ್ವೇರ್ ಬಂದ್ಬಿಡ್ತೈತಿ ಅದು. ಹೌದಾ? ಕರೆಕ್ಟಾ? ಈ ರೀತಿ ನಮಗ ಬರ್ತೈತಿ. ಹೌದಾ? ಅಲ್ಲಿ ನೋಡ್ತಾ ಇದ್ದೀರಿ, ಕಾಣಿಸ್ತಾ ಇದೆ?
ಸ್ಕ್ವೇರ್ ರೂಪದೊಳಗ ಯಾವ ರೀತಿ ನಾವು ಈ ರೀತಿ ನಾವು ಇದ್ರೊಳಗ್ ನಿಮ್ಗ ಬಿಡಿಸುವಂತಾವ್ ಅಂದ್ರ ಇದ್ರ ಮೇಲೆ ಫಾರ್ಮುಲಾದ ಮೇಲೆ ಬಿಡಿಸುವಾಗ ಮತ್ತ ಅಲ್ಲಿ ಒಂದಿಷ್ಟು ನಮಗೆ ಎಕ್ಸ್ಟ್ರಾ ಬೇರೆ ಸಿಮ್ಯುಲೇಷನ್ ಗಳು ಸಿಗ್ತಾವು. ಇದು ಇದು ಜಸ್ಟ್ ಎಕ್ಸಾಂಪಲ್ ಆಗಿರೋದ್ರಿಂದ ನಿಮಗೆ ಇವನಷ್ಟೇ ಅದು ಸ್ಕ್ವೇರ್ ಅಂದ್ರೆ ವರ್ಗ ಸಮೀಕರಣ ಅಂದ್ರೆ ಯಾವ ರೂಪದೊಳಗೆ ಇರ್ತೈತಿ ಅದು ವರ್ಗನ ಅಂತ ಯಾಕಂತೇವ ಅನ್ನೋದಕ್ಕೆ ನಾನು ಇದನ್ನ ಸಿಮ್ಯುಲೇಷನ್ ಅನ್ನ ತೋರಿಸ್ತಾ ಇದ್ದೀನಿ. ಆ ಫಾರ್ಮುಲಾ ಮಾಡುವಾಗ ನಾನು ಮತ್ ಬೇಕಾದ್ರೆ ತೋರಿಸ್ತೇನಂತ. ಹೌದಾ, ಅಲ್ಲಿ ನೋಡ್ರಿ -2x², ಸೇಮ್ ಇವು ಅಷ್ಟೇ ಎಕ್ಸಾಂಪಲ್ಸ್ ಗಳಷ್ಟೇ, ಇಲ್ಲ ಸಂಖ್ಯೆಗಳನ್ನಷ್ಟೇ ನಮಗ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಹೌದಾ, ಕರೆಕ್ಟಾ? ಮತ್ ಹೀಗೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಗಳನ್ನ ನೋಡ್ಬೋದು. ಈಗ ಸ್ವಲ್ಪ ಸಂಖ್ಯೆಗಳನ್ನ ಜಾಸ್ತಿ ಕೊಟ್ಟಿದ್ದಾರೆ ನೋಡ್ರಿ, ಅವರಲ್ಲಿ ಕಾಣಿಸ್ತಾ ಇದೆ. ಕರೆಕ್ಟ್ ನೋಡ್ರಿ, ಅಲ್ಲಿ ನೋಡ್ರಿ -x², -6x. ಹೌದಾ, ಇವೆಲ್ಲ ನಮಗ್ ಏನಾಗತ್ತ ಸ್ಕ್ವೇರ್ ರೂಪದೊಳಗ ಬರ್ತಾವು. ಇವು ನಮ್ಗೆ ಏನಾಗತ್ತ ಅಂದ್ರ ವರ್ಗ ಸಮೀಕರಣ ಅಂದ್ರ ಯಾವ ರೂಪದೊಳಗ ಇರ್ತೈತಿ. ಹೌದಾ, ax² + bx + c ರೂಪದೊಳಗ ಇರ್ತೈತಿ. ಒಮ್ಮೊಮ್ಮೆ ಏನಾಗಿರ್ತಾವ ನಮಗಲ್ಲೇ ಚಿಹ್ನೆಗಳ ಚೇಂಜ್ ಆಗ್ತಾವ ಅಷ್ಟ. ಹೌದಾ, ಯಾಕಂದ್ರೆ ಯಾವಾಗಿದ್ರು ax² + bx + c ರೂಪದೊಳಗ ಅದಾವಂದ್ರ ಬರೀ ಪ್ಲಸ್ ಇರ್ತಾವಂತೇನು ಇಲ್ಲ. ಯಾಕಂದ್ರೆ ಅವ್ರು ಯಾವ ರೀತಿ ಕೊಟ್ಟಿರ್ತಾರ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರ್ತೈತೆ. ಒಮ್ಮೆ ಮೈನಸ್ ಇರ್ಬೋದು, ಒಮ್ಮೆ ಪ್ಲಸ್ ಇರ್ಬೋದು, ಒಮ್ಮೆ ಪ್ಲಸ್ ಮೈನಸ್ ಕೂಡನ ಇರ್ಬೋದು. ಇವು ನಿಮಗೆ ಏನಾಗತ್ತ ವರ್ಗ ಸಮೀಕರಣಕ್ಕ ಎಕ್ಸಾಂಪಲ್ಸ್ಗಳು. ಇದ್ರ ಮೇಲೆ ನಮಗ ಫಾರ್ಮುಲಾ ಮೇಲೆ ವರ್ಗ ಸಮೀಕರಣಗಳನ್ನ ಬಿಡಿಸುವಾಗ ನಿಮ್ಗ ಇನ್ನೂ ಒಂದಿಷ್ಟು ವೆರೈಟಿ ಆಫ್ ಸಿಮ್ಯುಲೇಷನ್ಸ್ ಅದಾವು. ಅವನ್ನ ಫಾರ್ಮುಲಾ ಬಿಡಿಸುವಾಗ ನಿಮಗೆ ನಾ ಮತ್ತೆ ತೋರಿಸ್ತೇನಂತ. ಹೌದಾ, ಇವು ಜಸ್ಟ್ ನಿಮ್ಗ ವರ್ಗ ಸಮೀಕರಣಗಳ ಅಂದ್ರೆ ಏನು ಅನ್ನೋದಿದು ಅಷ್ಟೇ ಎಕ್ಸಾಂಪಲ್ಸ್ ಗಳಿದೆ. ಹೌದಾ, ಸೊ ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಯಾವ ರೀತಿ ಇದೆ ನೋಡ್ರಿ. ಸೆಕೆಂಡ್ ಕ್ವಶನ್ ಏನಿದೆ, x² - 2x. ಹೌದಾ, x² - 2x = -2 × 3 - x. -2 × 3 - x ಅಂತ ಇದೆ. ಹೌದಾ, ಇದು ವರ್ಗ ಸಮೀಕರಣ ಹೌದು ಅಲ್ಲೋ ಅಂತ ಹೇಳಿ ಚೆಕ್ ಮಾಡ್ಬೇಕು. ನಾನ್ ನಿಮ್ಗೆ ಅವಾಗ ಹೇಳಿದೆ ಇವನ್ನ ಪೂರ್ತಿ ಸಿಂಪ್ಲಿಫೈ ಮಾಡಲೇ ನಮ್ಗ ಇದು ವರ್ಗ ಸಮೀಕರಣ ಹೌದು ಅಲ್ಲೋ ಅನ್ನೋದು ಗೊತ್ತಾಗೋದಿಲ್ಲ. ಸೊ ನೋಡೋಣ, x². ಹೌದಾ, -2x. ಯಾಕಂದ್ರೆ ಅಲ್ಲೇ ಫಸ್ಟ್ ಪ್ರಾಬ್ಲಮ್ ಒಳಗೆ ಏನಾಗಿತ್ತು ನಮಗ ಅಲ್ಲೇ ಬ್ರಾಕೆಟ್ ಇರೋದ್ರಿಂದ ಅವನ್ನ ನಾವು ಸಿಂಪ್ಲಿಫೈ ಮಾಡಿದ್ವಿ. ಇಲ್ಲೇನ್ ಬ್ರಾಕೆಟ್ ಇಲ್ಲ. ಹೌದಾ, ಇಲ್ಲಿ ಅಷ್ಟೇ ಇದೆ. = ಮೈನಸ್ ಇಂಟು ಪ್ಲಸ್ ಏನಾಯ್ತು ಮೈನಸ್, 2 3 ಎಷ್ಟಾಯ್ತು 6, ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಆಯ್ತು. ಹೌದಾ, ಈಗ ಇಲ್ಲಿರ್ತಕ್ಕಂತ ಇವೇನು ಸಂಖ್ಯೆಗಳನ್ನ ನಾವು ಈ ಕಡೆ ಹಾಕಿ = 0 ಮಾಡ್ಕೋಬೇಕು. ಹೌದಾ, ಇಲ್ಲಿ ನೋಡ್ರಿ x² - 2x. ಹೌದಾ, x² - 2x. ಇಲ್ಲಿ ನೋಡ್ರಿ ಈಗ ಪ್ಲಸ್ ಎಕ್ಸ್ ಇದ್ದದನ್ನ ಈ ಕಡೆ ತೊಂಬರಿ, ಮೈನಸ್ ಎಕ್ಸ್. ಇಲ್ಲಿ -6 ಇದ್ದಿದ್ದನ್ನ ಈ ಕಡೆ ತೊಂಬರಿ, +6 = 0 ಆಯ್ತು. ಸೊ x². ಹೌದಾ, x² ಇಲ್ಲಿ ನೋಡ್ರಿ ಮೈನಸ್ ಮೈನಸ್ ಅಂದ್ರೆ ಇಲ್ಲಿ x ಅನ್ನೋದನ್ನ ಅಷ್ಟೇ ಕೂಡಿಸ್ಬೇಕು ನಾವು. x² ಇದ್ದದನ್ನು ನಮಗ ಕೂಡಿಸ್ಲಿಕ್ಕೆ ಬರುದಿಲ್ಲ. ಸೊ ಮೈನಸ್ ಮೈನಸ್ ಏನಾಯ್ತು, ಇಲ್ಲಿ ಸಜಾತಿಯ ಚಿಹ್ನೆಗಳದವು ಕೂಡಿಸ್ಬೇಕು ನಾವು. ಆ ಕೂಡಿಸಿ ಅದೇ ಚಿಹ್ನೆಯನ್ನ ಇಡಬೇಕು. 2 + 1 ಎಷ್ಟಾಯ್ತು 3x ಆಯ್ತು. ಬಟ್ ಚಿಹ್ನೆ ಯಾವ್ದಿದೆ ಇಲ್ಲಿ ನಮಗ ಮೈನಸ್ ಇದೆ. x² - 3x + 6 = 0. ಹೌದಾ, ಹಾಗಾದ್ರೆ ಇದು ಯಾವ ರೂಪದೊಳಗಿದೆ? ವರ್ಗ ಸಮೀಕರಣದ ಆದರ್ಶ ರೂಪದೊಳಗಿದೆ ಅಲ್ಲ. ಹೌದಾ, x² - 3x + 6 ax² + bx + c ರೂಪದೊಳಗ ಇದೆ. ದೇರ್ಫೋರ್ ಇದು ವರ್ಗ ಸಮೀಕರಣ ಹೌದು. ವರ್ಗ ಸಮೀಕರಣ ಹೌದು. ವರ್ಗ ಸಮೀಕರಣ ಹೌದು. ವರ್ಗ ಸಮೀಕರಣ ಹೌದು ಅಂತ ಈ ರೀತಿ ನಾವು ಬರಿಬೇಕು. ಕರೆಕ್ಟ್ ಅರ್ಥ ಆಯ್ತು? ಇದು ಸಿಂಪ್ಲಿಫೈ ಮಾಡ್ಬೇಕು, ಲಾಸ್ಟಿಗೆ ಅದು ಆ ರೂಪದೊಳಗೆ ಬರ್ತತಿಲ್ಲ ಅಂತ ಹೇಳಿ ನಾವು ಚೆಕ್ ಮಾಡ್ಬೇಕು. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಥರ್ಡ್ ಒನ್ ನೀವ ಮಾಡ್ಬೋದು. ಥರ್ಡ್ ಒನ್ ಮಾಡ್ತೇನೆ ನೋಡ್ರಿ. ಸ್ವಲ್ಪ ಎರಡು ಕಡೆ ಬ್ರಾಕೆಟ್ ಇರೋದ್ರಿಂದ. ಹೌದಾ, ಅದೇ ರೀತಿ ಮತ್ ನೆಕ್ಸ್ಟ್ ಅದಾವ ಅವನ್ನೇನು ಮಾಡಲ್ಲ. ಹೌದಾ, x - 2 ಕರೆಕ್ಟ್. ಆಮೇಲೆ x + 1 ಇಂಟು ಬ್ರಾಕೆಟ್ x - 2 ಇಂಟು ಬ್ರಾಕೆಟ್ x + 1 = x - 1 ಇಂಟು x +
3. ಹೌದಾ? ಇದು ಏನಾಗತ್ತ ನೋಡ್ರಿ, ಎರಡು ಸೈಡ್ ನಮಗ ಬ್ರಾಕೆಟ್ ಬಂದಿದೆ. ಎರಡು ಸೈಡ್ ಬ್ರಾಕೆಟ್ ಬಂದಾಗ ಯಾವ ರೀತಿ ಸಿಂಪ್ಲಿಫೈ, ಫಸ್ಟ್ ಒನ್ ಏನ್ ಮಾಡಿದ್ರಲ್ಲ ಅಲ್ಲೇ ಒಂದ್ ಸೈಡ್ ಅಷ್ಟ ಬ್ರಾಕೆಟ್ ಇತ್ತು, ಇಲ್ಲಿ ಎರಡು ಸೈಡ್ ಬ್ರಾಕೆಟ್ ಇರೋದ್ರಿಂದ ನೋಡ್ರಿ ನಾನು ಯಾವ ರೀತಿ ಮಾಡ್ತೀನಿ. ಫಸ್ಟ್ ಎಕ್ಸ್, ಹೌದಾ, ಈ ಎಕ್ಸ್ ಅನ್ನ ಬರ್ಕೊಂಡು ಆಮೇಲೆ ಈ ಹೋಲ್ ಬ್ರಾಕೆಟ್ ಅನ್ನ ಇಲ್ಲೇ ಬರ್ಕೋಬೇಕು. ಎಕ್ಸ್ ಪ್ಲಸ್ 1, ಆಮೇಲೆ ಮತ್ತೆ -2 ತಗೋಬೇಕು. ಹೌದಾ? ನಾ ಯಾವ ರೀತಿ ತಗೊಳ್ತಾ ಇದ್ದೀನಿ ನೋಡ್ರಿ ಇಲ್ಲೇ. ಹೌದಾ? ಇವನ್ನ ಎರಡು ಬ್ರಾಕೆಟ್ ಇದ್ರ ಬಿಡಿಸುವಂತ ಮೆಥಡ್ ಇದೆ. ಹೌದಾ? ಇಲ್ಲೇ ನೋಡ್ರಿ ಎಕ್ಸ್ ಅನ್ನ ಆಸ್ ಇಟ್ ಇಸ್ ಬರ್ದಿವಿ, ಈಚೆ ಕಡೆ ಬ್ರಾಕೆಟ್ ಅನ್ನ ಈ ರೀತಿ ಬರ್ದಿವಿ. ಅದಾದ್ಮೇಲೆ ಇಲ್ಲಿ ಉಳಿದಿರೋದು ಇನ್ನೊಂದು ಸಂಖ್ಯೆ ಯಾವುದು, -2 ಇದೆ. ಅದಾದ್ಮೇಲೆ ಮತ್ತೆ ಇದು ಹೋಲ್ ಬ್ರಾಕೆಟ್ ಅನ್ನ ಮತ್ತೊಂದ್ಸಲ ಬರ್ಕೋಬೇಕು ನಾವು. ಹೌದಾ? ಇಷ್ಟು ಕರೆಕ್ಟ್ ಆಯ್ತಾ? ಇದು ಒಂದ್ ಸೈಡ್ ಬ್ರಾಕೆಟ್ ಆಯ್ತು. ನೆಕ್ಸ್ಟ್ ಈಚೆ ಕಡೆ ಬರ್ರಿ. ಈಗ ಎಕ್ಸ್ ಇಂಟು ಮತ್ತೆ ಇಲ್ಲಿ ಏನ್ ಪ್ರೊಸೀಜರ್ ಫಾಲೋ ಮಾಡಿದ್ವಲ್ಲ ಅದನ್ನ ಮತ್ತ ಇಲ್ಲೊಂದು ಎಕ್ಸ್ ಬರ್ಕೊಂಡ್ಮೇಲೆ ಈ ಹೋಲ್ ಬ್ರಾಕೆಟ್ ಅನ್ನ ಮತ್ತೆ ಇಲ್ಲಿ ಬರ್ಕೋಬೇಕು. ಎಕ್ಸ್ ಪ್ಲಸ್ 3, ಅದಾದ್ಮೇಲೆ ಇಲ್ಲಿ ಮತ್ತೇನು ಉಳಿತು ನಮಗಿಲ್ಲೇ -1 ಅಂತ ಉಳಿದಿದೆ. -1, ಅದಾದ್ಮೇಲೆ ಮತ್ತಿದು ಹೋಲ್ ಬ್ರಾಕೆಟ್ ಅನ್ನ ಇಲ್ಲಿ ಬರ್ಕೋಬೇಕು. ಎಕ್ಸ್ ಪ್ಲಸ್ 3, ಕರೆಕ್ಟ್? ಈಗ ಸಿಂಪ್ಲಿಫೈ ಮಾಡಿ. ಎಕ್ಸ್ ಇಂಟು ಎಕ್ಸ್ ಏನಾಯ್ತು ನೋಡ್ರಿ, ಎಕ್ಸ್ ಸ್ಕ್ವೇರ್, ಕರೆಕ್ಟ್? ಪ್ಲಸ್ ಇಲ್ಲೇ 1 ಇಂಟು ಎಕ್ಸ್ ಏನಾಯ್ತು, ಎಕ್ಸ್ ಆಯ್ತು. ಇಲ್ಲೇ ಮೈನಸ್ ಇಂಟು ಪ್ಲಸ್, ಮೈನಸ್ ಇಂಟು ಪ್ಲಸ್ ಏನಾಯ್ತು, -2 ಇಂಟು ಎಕ್ಸ್, 2 ಎಕ್ಸ್ ಆಯ್ತು. ಮೈನಸ್ ಇಂಟು ಪ್ಲಸ್ ಏನಾಯ್ತು, -2 ಒಂದ್ಲೆ 2 ಆಯ್ತು. ಅಂದ್ರ ಈ ಕಡೆ ಬ್ರಾಕೆಟ್ ನಮ್ಗ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಈ ಕಡೆ ಬರ್ರಿ. ಹೌದಾ? ಎಕ್ಸ್ ಇಂಟು ಎಕ್ಸ್ ಏನಾಯ್ತು, ಎಕ್ಸ್ ಸ್ಕ್ವೇರ್ ಆಯ್ತು, ಕರೆಕ್ಟ್? ಅದಾದ್ಮೇಲೆ ಪ್ಲಸ್ ಇಂಟು ಪ್ಲಸ್, ಪ್ಲಸ್ 3 ಇಂಟು ಎಕ್ಸ್, 3x, ಕರೆಕ್ಟ್? ಇಲ್ಲೇ ಮೈನಸ್ ಇಂಟು ಪ್ಲಸ್, ಮೈನಸ್ ಇಂಟು ಪ್ಲಸ್, -1 ಇಂಟು ಎಕ್ಸ್, ಎಕ್ಸ್. ಇಲ್ಲೇ 1 ಇದ್ದಾಗ ನಾವು ಬರೆಯುವಂತ ಅವಶ್ಯಕತೆ ಇಲ್ಲ. ಹೌದಾ? ಆಮೇಲೆ ಮೈನಸ್ ಇಂಟು ಪ್ಲಸ್, -3 ಇಂಟು 1, 3 ಆಯ್ತು, ಕರೆಕ್ಟ್? ಇವಾಗ ನೋಡ್ರಿ ಈ ಕಡೆ ಸಿಂಪ್ಲಿಫೈ ಮಾಡ್ರಿ. ಎಕ್ಸ್ ಸ್ಕ್ವೇರ್, ಇಲ್ಲಿ ನೋಡ್ರಿ ಎಕ್ಸ್ ಎರಡು ಇದಾವ್. ಹೌದಾ? ಬಟ್ ಅವು ಏನಾಗಿದಾವು, ವಿಜಾತಿಯ ಚಿಹ್ನೆಗಳದಾವು. ಅವಾಗ ನಾವ್ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. -2 + 1 ಎಷ್ಟಾಗತ್ತ, 1x ಆಗತ್ತ. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ -x, ಆಮೇಲೆ -2 ಆಸ್ ಇಟ್ ಈಸ್. ಹೌದಾ? ಈಗ ಇವು ಬೇರೆ ಬೇರೆ, ಅದು ಇದೊಂದು ಎಕ್ಸ್ ಸ್ಕ್ವೇರ್ ಇದೆ, ಇದು ಎಕ್ಸ್ ಇದೆ, ಇದು ಓನ್ಲಿ ಕಾನ್ಸ್ಟೆಂಟ್ ಇರೋದ್ರಿಂದ ಇವ್ ನಮಗ್ ಕೂಡಿಸ್ಲಿಕ್ಕೂ ಬರುದಿಲ್ಲ, ಕಳಿಲಿಕ್ಕೂ ಬರುದಿಲ್ಲ. ಇದಿಷ್ಟು ಮುಗೀತು. ಈಗ ಈ ಸೈಡ್ ಬರ್ರಿ. ಎಕ್ಸ್ ಸ್ಕ್ವೇರ್, ಇಲ್ಲಿ ನೋಡ್ರಿ ವಿಜಾತಿಯ ಚಿಹ್ನೆಗಳದ ಮತ್ತಿಲ್ಲೇ +3x -x ಇರೋದ್ರಿಂದ 3 + 1 ಎಷ್ಟಾಯ್ತು, 2x ಆಯ್ತು. +3 ಏನಾಯ್ತು, ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಆಯ್ತು, ಇದು -3 ಆಯ್ತು. ಹೌದಾ? ಇಲ್ಲಿ ನೋಡ್ರಿ ನಮಗೇನಾಯ್ತು, ಎಕ್ಸ್ ಸ್ಕ್ವೇರ್ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಯ್ತು. ಈ ಕಡೆನೂ ಐತಿ, ಈ ಕಡೆನೂ ಇದ್ದಾಗ ನಮಗದು ಕ್ಯಾನ್ಸಲ್ ಆಯ್ತು. ಈ 2x ಅನ್ನ ಈ ಕಡೆ ತೊಂಬರ್ರಿ, ಏನಾಯ್ತು, -3x ಆಯ್ತು. ಹೌದಾ? ಅದಾದ್ಮೇಲೆ ಈ ಮೈನಸ್ ಅನ್ನ ಈ ಕಡೆ ತೊಂಬರ್ರಿ, ನಮಗ +1 = 0 ಆಯ್ತು. ಹೌದಾ? ಈಗ ನಮ್ಗೆ ಏನಾಗಬೇಕಾಗಿತ್ತು, ವರ್ಗ ಸಮೀಕರಣ ಅಂದ್ರ ನಮಗ ಸ್ಟಾರ್ಟಿಂಗ್ ಎಕ್ಸ್ ಸ್ಕ್ವೇರ್ ಇರ್ಬೇಕು. ಹೌದಾ? ಬಟ್ ಅಲ್ಲಿ ಎಕ್ಸ್ ಸ್ಕ್ವೇರ್ ನಮಗ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. ಸೊ ಹಾಗಾದ್ರೆ ಇದು ಏನಾಗತ್, ನಮ್ಗೆ ಇಷ್ಟೆಲ್ಲಾ ಬಿಡಿಸಿದ್ಮೇಲೆ ಗೊತ್ತಾಯ್ತು ಇದೇನೈತಲ್ಲ ನಮಗ ಇದು ವರ್ಗ ಸಮೀಕರಣ ಅಲ್ಲ. ಯಾಕೆ ಹೇಳ್ರಿ, ಅಲ್ಲಿ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬಿಡ್ತು. ಹೌದಾ? ದೇರ್ಫೋರ್ ಇದು ವರ್ಗ ಸಮೀಕರಣ ಅಲ್ಲ, ವರ್ಗ ಸಮೀಕರಣ ಅಲ್ಲ ಅಂತ ಹೇಳ್ಬೋದು ನಾವು. ವರ್ಗ ಸಮೀಕರಣ ಅಲ್ಲ. ಹೌದಾ? ವರ್ಗ ಸಮೀಕರಣ ಅಲ್ಲ. ಈ ರೀತಿ ನಾವು ಏನೋ ಒಂದು ಅವ್ರ ಅಪವರ್ತನಗಳನ್ನ ಈ ರೀತಿ ಬ್ರಾಕೆಟ್ ಒಳಗೆ ಕೊಟ್ಟಾಗ ನಾವ್ ಇಷ್ಟೆಲ್ಲಾ ಬಿಡಿಸಿದ ಮೇಲೆ ಗೊತ್ತಾಗ್ತೈತಿ ಅದು ವರ್ಗ ಸಮೀಕರಣ ಹೌದೋ ಅಲ್ಲೋ ಅಂತ ಹೇಳಿ. ಬಟ್ ಎಕ್ಸಾಮ್ ಒಳಗ ಇಷ್ಟಿಷ್ಟು ದೊಡ್ಡ ನಿಮ್ಗ ಕೊಡುದಿಲ್ಲ. ಸ್ವಲ್ಪ ಸಿಂಪ್ಲಿಫೈ ಮಾಡಿ ಒಂದ್ ಎರಡು ನಿಮಿಷನಾಗ ಮುಗ್ದಿರ್ಬೇಕು. ಆ ರೀತಿ ನಿಮಗ್ ಕೊಟ್ರು ಅದು ವರ್ಗ ಸಮೀಕರಣ ಹೌದು ಅಲ್ಲೋ ಅನ್ನೋದನ್ನ ಚೆಕ್ ಮಾಡ್ತಾರೋ. ಬಟ್ ಈ ಪಾಠದೊಳಗೆ ನಿಮ್ಗೆ ಇನ್ನೂ 3 ಮಾರ್ಕ್ಸ್ 2 ಮಾರ್ಕ್ಸಿಗೆ ಸಾಕಷ್ಟು ಕ್ವಶನ್ಸ್ ಗಳು ಬರ್ತಿರ್ತಾವು. ಒಮ್ಮೆ ಕೊಟ್ರು ಕೊಡ್ಬೋದು, ಕೊಡದೇನು ಇರ್ಬೋದು. ಬಟ್ ನಾವು ಯಾವ್ದನ್ನು ಕೇರ್ಫುಲ್ ಆಗಿ ಓದ್ಕೋಬೇಕು. ಯಾಕಂದ್ರೆ ಇವು ಈಸಿ ಅದಾವ ಸಿಂಪ್ಲಿಫೈ ಮಾಡ್ಲಿಕ್ಕೆ. ನಮಗ್ ಕೊಟ್ರು ನಾವೇನ್ ಇದನ್ನ ಪ್ರಾಕ್ಟೀಸ್ ಮಾಡಬೇಕಂತೇನಿಲ್ಲಲ್ಲ, ಈಸಿಲಿ ನಾವ್ ಇದನ್ನ ಸಾಲ್ವ್ ಮಾಡ್ಬೋದು. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ 4th ಒನ್ ಈಸಿ ಇದೆ, ಮಾಡ್ರಿ. 5th ಒನ್ ಈಸಿ ಇದೆ. ಆಮೇಲೆ 6th ಒನ್ ಮಾಡ್ತೇನೆ ನೋಡ್ರಿ. ಯಾಕಂದ್ರೆ ಅದು ಸೇಮ್ ಇದೆ, ಬಟ್ ನಿಮಗ್ ಸ್ವಲ್ಪ
ಕನ್ಫ್ಯೂಸ್ ಆಗ್ಬೋದು. ಅದು ಏನ್ ಬೇಡ ನನ್ನ ಪ್ರಕಾರ. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ ಅವೆಲ್ಲ ಆಲ್ಮೋಸ್ಟ್ ಈಸಿ ಅದಾವು. ಆದ್ರೂ ನಾನು 6th one ಮಾಡ್ತೇನೆ ನೋಡ್ರಿ. 6th one ಹೌದಾ, ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಹೌದಾ, ಎಕ್ಸ್ ಮೈನಸ್ 2 ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಸೊ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಇಸ್ ಈಕ್ವಲ್ ಟು ಇದು ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ರೂಪದೊಳಗಿದೆ. ಹೌದಾ, ಇದನ್ನ ನಾನು ಯಾವ ರೀತಿ ಬರೀತೇನೆ ನೋಡ್ರಿ, ಎಕ್ಸ್ ಸ್ಕ್ವೇರ್ ಹೌದಾ ಮೈನಸ್ 4x ಪ್ಲಸ್ 4 ಅಂತ ಬರ್ತೈತಿ. ಯಾಕಂದ್ರೆ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 2 ಅನ್ನ ಮಲ್ಟಿಪ್ಲೈ ಮಾಡಿ ನೋಡ್ರಿ, ಅಂದ್ರೆ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ರೂಪದೊಳಗಿದೆ. ಅದು ಎಕ್ಸ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ರೂಪದೊಳಗಿದೆ ಇದು. ಹೌದಾ, ಸೊ ಇಲ್ಲಿ ಏನಾಗತ್ ನೋಡ್ರಿ, ನಮ್ಗ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. 3x ಈ ಕಡೆ ಇದು ಮೈನಸ್ 4 ಇದ್ದಿದ್ದು ಈ ಕಡೆ ಬಂತಂದ್ರೆ ಏನಾಯ್ತು ನಮ್ಗ 7x ಬಂತು. ಆಮೇಲೆ ಇದು ಪ್ಲಸ್ 4 ಇದ್ದಿದ್ದು ಈ ಕಡೆ ಬಂತಂದ್ರ ಇಲ್ಲೇ ಪ್ಲಸ್ 1 ಇದೆ, ಇದು ಮೈನಸ್ 3 ಆಯ್ತು, ಇಸ್ ಈಕ್ವಲ್ ಟು 0 ಆಯ್ತು. ಬಟ್ ನಮ್ಗೆ ಇಲ್ಲಿ ಏನಾಗ್ಬಿಡ್ತು, ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ದೇರ್ ಫೋರ್ ಇದು ಕೂಡ ನಮಗ ವರ್ಗ ಸಮೀಕರಣ ಅಲ್ಲ. ಅರ್ಥ ಆಯ್ತು? ಈ ರೀತಿ ನಾವು ವರ್ಗ ಸಮೀಕರಣ ಹೌದು ಅಲ್ಲೋ ಅನ್ನೋದನ್ನ ನಾವು ಚೆಕ್ ಮಾಡ್ಬೇಕು. ಕರೆಕ್ಟಾ? ಸೊ ಇದು ನಿಮ್ದು ಇನ್ನೂ ಒಂದಿಷ್ಟು ಇದ್ರಾಗ ಪ್ರಾಬ್ಲಮ್ಸ್ ಅದಾವು, ಅವನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣಂತ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು.